ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. RCB ವರ್ಸಸ್ ಗುಜರಾತ್ ಜೈಂಟ್ಸ್ ನಡುವೆ ನಡೆದಂಥ ಪಂದ್ಯದಲ್ಲಿ RCB 8 ವಿಕೆಟ್ಗಳಿಂದ ಗೆದ್ದಿದೆ ಗುರುಗಳೇ. ಎಂಥ ಸಖತ್ ಆಟ, ಎಂಥ ಸಖತ್ ವಿನ್ನು. ಈ ಸಲ ಕಪ್ ಹೊಡೆಯೋ ಎಲ್ಲ ಲಕ್ಷಣವೂ ಕಾಣಿಸ್ತಾ ಇದೆ ನಮ್ಮ ವುಮೆನ್ಸ್ ಕ್ರಿಕೆಟ್ನಲ್ಲಿ. ನಮ್ಮ RCB ಹುಡುಗಿರು ಎಂಥ ಮನಮೋಹಕ ಆಟನ ಆಡ್ತಾ ಇದ್ದಾರೆ ಅಂದರೆ, ಲಾಸ್ಟ್ ಟೈಮ್ ಆಡಿದಂಥ ಏನು ಆ ಇನ್ನಿಂಗ್ಸ್ಗಳು, ಆ ಮ್ಯಾಚ್ಗಳು ಇದ್ದು ಎಕ್ಸಾಕ್ಟ್ ಅದರ ವಿರುದ್ಧವಾಗಿ ಆಡ್ತಾ ಇದ್ದಾರೆ ಈ ಸಲ. ಮೊದಲಿಗೆ RCB ಟಾಸ್ನ ಗೆದ್ದು ಬೌಲಿಂಗ್ ಮಾಡ್ತೀವಿ ಮೊದಲಿಗೆ ಅಂತ ಹೇಳಿದ್ದು. ಗುಜರಾತ್ ಜೈಂಟ್ಸ್ ಪರವಾಗಿ ಓಪನಿಂಗ್ ಬರ್ತಾರೆ ಹರ್ಲಿನ್ ಮತ್ತು ಮೋನಿ ಅವರು. ಸ್ಟಾರ್ಟಿಂಗಲ್ಲೇ ಬಿಗ್ ಆಘಾತನ ಕೊಟ್ಬಿಡ್ತಾರೆ ನಮ್ಮ ರೇಣುಕಾ ಸಿಂಗ್ ಅವರು ಗುಜರಾತ್ ಜೈಂಟ್ಸ್ಗೆ. ಮೋನಿ ಅವರು ಮತ್ತು ಅವ್ರ ನಂತರ ಬಂದಂಥ ಪೀಲಿಚ್ ಫೀಲ್ಡ್ ಅವ್ರನ್ನ ಸಖತ್ತಾಗಿ ಔಟ್ ಮಾಡಿ ಡಗ್ಔಟ್ಗೆ ವಾಪಸ್ ಕಳಿಸ್ತಾರೆ. ಅವ್ರ ನಂತರ ಬಂದಂಥ ನಮ್ಮ ವೇದಾ ಕೃಷ್ಣಮೂರ್ತಿ ಕನ್ನಡತಿ, ಅವರು ಕೂಡ ಜಾಸ್ತಿ ರನ್ಸ್ನ ಹೊಡೆಯೋದಿಲ್ಲ, ಕೇವಲ 9 ರನ್ಗೆ ವಿಕೆಟ್ನ ಒಪ್ಪಿಸಿ ಮತ್ತೆ ವಾಪಸ್ ಹೋಗ್ತಾರೆ. ಇನ್ನು ಗುಜರಾತ್ ಜೈಂಟ್ಸ್ ಪರವಾಗಿ ಬಂದಂಥ ಹೈಯೆಸ್ಟ್ ರನ್ಸ್ ಅಂದರೆ 31 ರನ್ಸು ಅಷ್ಟೇ, ಅದೇ ಹೈಯೆಸ್ಟು. ಅದು ಡಿ ಹೇಮಲತಾ ಅವರ ಬ್ಯಾಟಿಂದ ಬಂದಿತ್ತು. ಫೈನಲ್ ಆಗಿ 20 ಓವರ್ಸ್ಗೆ 107 ಫಾರ್ 7 ಅಂದರೆ 20 ಓವರಲ್ಲಿ 107 ರನ್ನ ಹೊಡೆದು 7 ವಿಕೆಟ್ನ ಕಳ್ಕೊಂಡಿದ್ರು ಗುಜರಾತ್ ಜೈಂಟ್ಸು. ನೆಕ್ಸ್ಟ್ ನಮ್ಮ RCB ಬ್ಯಾಟಿಂಗ್ ಬರ್ತಾರೆ. ಸ್ಮೃತಿ ಮಂದಾನ ಮತ್ತು ಡಿವೈನ್ ಅವರು ಒನ್ಸ್ ಅಗೇನ್ ಮತ್ತೆ ಫೇಲ್ ಆಗಿದ್ದಾರೆ ಈ ಮ್ಯಾಚಲ್ಲಿ. ಆದರೆ ನಮ್ಮ ಸ್ಮೃತಿ ಮಾತ್ರ ಸಖತ್ತಾಗಿ ಆಡ್ತಾರೆ. ಈ WPLನ ಹೈಯೆಸ್ಟ್ ಸ್ಕೋರ್ನ ದಾಖಲೆ ಮಾಡ್ತಾರೆ, 43 ರನ್ಸ್. ಆ್ಯಕ್ಚುಲಿ ಲಾಸ್ಟ್ WPLನಲ್ಲಿ 37 ಅವ್ರದ್ದು ಲಾಸ್ಟ್ ಹೈಯೆಸ್ಟ್ ಸ್ಕೋರ್ ಆಗಿದ್ದಿದ್ದು. ಅಂದರೆ ಈ WPLನಲ್ಲಿ ಅವ್ರದ್ದು ಇನ್ನೂ ಒಂದು ಸಲನೂ 50 ಬಂದೇ ಇಲ್ಲ. ಈ ಮ್ಯಾಚಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಲಾಸ್ಟ್ ಮ್ಯಾಚ್ ಹೀರೋ ಆದಂಥ ಮೇಘನಾ ಮತ್ತು ಲಾಸ್ಟ್ ಮ್ಯಾಚಲ್ಲಿ ಫೇಲ್ ಆದಂಥ ಪೆರಿ ಅವರು ಸೇರಿಕೊಂಡು ಇಬ್ಬರು ಮ್ಯಾಚ್ನ ಮುಗಿಸ್ತಾರೆ. 12.3 ಓವರ್ಗಳಲ್ಲಿ ಕೊಟ್ಟಂಥ ಟಾರ್ಗೆಟ್ನ ಚೇಸ್ ಮಾಡಿ 2 ವಿಕೆಟ್ನ ಕಳ್ಕೊಂಡು ಮ್ಯಾಚ್ನ ಮುಗಿಸಿ 8 ವಿಕೆಟಿಂದ ಗೆದ್ದು ಬಿಗ್ತಾರೆ ನಮ್ಮ RCB ಹುಡುಗಿಯರು. ಇದೇ ಥರ ಆಡ್ತಾ ಹೋದರೆ ಕಪ್ ಹೊಡೆಯೋದ್ರಲ್ಲಿ ಡೌಟೇ ಇಲ್ಲ ನಮ್ಮ RCB ಹುಡುಗಿಯರು. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್.